ಮಂದಾರ ನ್ಯೂಸ್ ಸುದ್ದಿವಾಹಿನಿ ಈ ಹೊಳೆಯ ದಡದ ಮೇಲೆ ಸಸಿ ನೆಡುವ ವಿಚಾರಕ್ಕೆ ಸಂಬಂಧಿಸಿದಂತೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮುಂಚಿತವಾಗಿ ಈ ಭಾಗದಲ್ಲಿ ಸಸಿ ನೆಡುವುದು ಬೇಡ, ಏಕೆಂದರೆ ನೆರೆ ಹಾವಳಿ ಬಂದಾಗ ನದಿ ಉಕ್ಕಿ ಹರಿಯುತ್ತಿರುವ ಸಂದರ್ಭದಲ್ಲಿ ನೀವು ನೆಟ್ಟಂಥ ಸಸಿಗಳು ನೀರು ಪಾಲಾಗುತ್ತೆ ಅನ್ನೋ ಒಂದು ಸೂಚನೆಯನ್ನು ಮತ್ತು ಅವರಿಗೆ ಒಂದು ಎಚ್ಚರಿಕೆಯನ್ನು ಮತ್ತು ಸಲಹೆಯನ್ನು ನೀಡಲಾಯಿತು. ಆದರೆ ನಮ್ಮ ಸಲಹೆಯನ್ನು ತಿರಸ್ಕರಿಸಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ತುಂಗಭದ್ರಾ ನದಿಯ ದಡದ ಮೇಲೆ ಏನು ಅವರು ನೆಡ್ತಕ್ಕಂಥ ಸಂದರ್ಭದಲ್ಲಿ ಏನಿಲ್ಲಿ ಖಾಲಿ ಪ್ರದೇಶ ಇರುತ್ತೆ ಆ ಜಾಗದಲ್ಲಿ ಸಸಿಗಳನ್ನು ನೆಟ್ಟಿದ್ರು. ಆದರೆ ಈ ವಿಪರೀತವಾಗಿ ಮಳೆ ಸುರಿದ ಕಾರಣ ನದಿ ತುಂಬಿ ಹರಿಯುತ್ತಿರುವ ಪರಿಣಾಮ ಅವರು ನೆಟ್ಟಂಥ ಸಸಿಗಳು ನೀರು ಪಾಲಾಗಿದೆ, ಅಂದರೆ ನೀರಿನಲ್ಲಿ ಹೋಮ ಮಾಡಿದಂತಾಗಿದೆ. ಜನಸಾಮಾನ್ಯರ ತೆರಿಗೆ ಹಣವನ್ನು ಈ ರೀತಿ ಪೋಲು ಮಾಡುವುದು ಎಷ್ಟರ ಮಟ್ಟಿಗೆ ಸರಿ? ಏಕೆಂದರೆ ಇಲ್ಲಿ ಈ ರೀತಿ ಇವರು ಸಸಿಗಳನ್ನು ನೆಡೋದ್ರಿಂದ ಲೆಕ್ಕ ಸಿಗಲ್ಲ. ಏಕೆಂದರೆ ಇದನ್ನು ಸುಲಭವಾಗಿ ಭ್ರಷ್ಟಾಚಾರ ನಡೆಸಲಿಕ್ಕೆ ಅವಕಾಶ ಇದೆ. ಯಾಕೆಂತೀರಾ? ಈಗ ನೋಡಿ, ಇಲ್ಲಿಗ ನಾವು 2000-3000 ಸಸಿಗಳನ್ನು ಈ ಒಂದು ತುಂಗಭದ್ರಾ ನದಿಯ ದಡದ ಮೇಲೆ ಅಳಸ್ಬಾಳು ಗ್ರಾಮದ ಪಕ್ಕದಲ್ಲಿ ಈ ಸಸಿಗಳನ್ನು ನೆಟ್ಟಿದ್ವಿ ಅಂತ ಹೇಳ್ತಾರೆ. ಈ ಪ್ರತಿ ವರ್ಷವೂ ಸಸಿಗಳನ್ನು ನೆಡ್ತಾ ಇದ್ದಾರೆ, ಆದರೆ ಅವು ಮರಗಳಾಗಿ ಜನರಿಗೆ ನೆರಳು ನೀಡಿದ ಮಾತ್ರ ನಾವು ಕಾಣ್ತಾ ಇಲ್ಲ. ಅಂದರೆ ಸಮೃದ್ಧವಾಗಿ ಈ ಪರಿಸರ ಬೆಳಿಲಿಕ್ಕೆ ಸಾಧ್ಯ ಆಗಿಲ್ಲ. ಹಾಗಾದರೆ ನೆಟ್ಟಂಥ ಸಸಿಗಳು ಏನಾದವು? ಈ ರೀತಿ ನೀರು ಪಾಲಾದವು. ಇವರು ಇಂಥ ಜಾಗಗಳನ್ನೇ ಹುಡ್ಕೊಂಡು ಸಸಿಗಳನ್ನು ನೆಡ್ತಾರೆ. ನೋಡಿ, ಒಂದು ಸಸಿ ನೆಡಲಿಕ್ಕೆ ಕನಿಷ್ಠ ಅಂದಾಜು 80 ರೂಪಾಯಿ ಬರುತ್ತೆ. ಅಂದರೆ 80 ರೂಪಾಯಿ ಒಂದು ಸಸಿ ನೆಡಲಿಕ್ಕೆ ಖರ್ಚು ಬರುತ್ತೆ. ಆ ರೀತಿಯಲ್ಲಿ ಈಗ ಇಲ್ಲಿ ನಾವು 1000 ನೆಟ್ಟಿದ್ರೆ ನಾವು 3000 ನೆಟ್ಟಿದ್ವಿ ಅಂತ ಸುಳ್ಳು ಲೆಕ್ಕ ಹೇಳ್ಬೋದು. ಅಂದರೆ ರಾಮನ ಲೆಕ್ಕ, ಕೃಷ್ಣನ ಲೆಕ್ಕ ಹೇಳಿ ಏನೋ ಒಟ್ಟಿನಾಗೆ ಸರ್ಕಾರದ ಆರ್ಥಿಕ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡಿ ಜನಸಾಮಾನ್ಯರ ತೆರಿಗೆ ಹಣವನ್ನು ಪೋಲು ಮಾಡಿ ಒಟ್ಟು ಭ್ರಷ್ಟಾಚಾರ ನಡೆಸಿ ಅವರ ಒಂದು ಕುಟುಂಬವನ್ನು ಸಾಕಿದ್ರೆ ಸಾಕು. ಇನ್ನೊಬ್ರು ಸತ್ರೇನು ಬಿಟ್ರೇನು ಹಾಳಾದ್ರೇನು, ನಮ್ಮ ಕುಟುಂಬ ಚೆನ್ನಾಗಿರ್ಬೇಕು ಅಷ್ಟೇ. ಆ ಒಂದು ಸ್ವಾರ್ಥದಲ್ಲಿ ಹೋಗ್ತಕ್ಕಂಥ ಅರಣ್ಯ ಇಲಾಖೆಯ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯದ ಪ್ರತಿಫಲ ನೋಡಿ ಯಾವ ರೀತಿಯಲ್ಲಿ ಕಾಣ್ತಾ ಇದೆ. ನೋಡಿ, ಮುಗೀತು ಈ ಸಸಿಗಳು ಮತ್ತೆ ಹೇಳಲ್ಲ. ಇವು ಮರಗಳನ್ನು ಆಗೋದು ಕನಸಿನ ಮಾತು. ಇದು ಲೆಕ್ಕ ನೀವು ಕೇಳಿದರೆ ನೀವೇನಿಲ್ಲ, ಯಾವ ಮಾಹಿತಿ ಹಕ್ಕಲ್ಲಿ ಕೇಳ್ರಿ, ಏನೇ ಕೇಳ್ರಿ, ಏನು ಲೆಕ್ಕ ಸಿಗಲ್ಲ. ಯಾಕೆಂದರೆ ನೀರಾಗ ಹೋಮ ಮಾಡಿದ್ದು ಯಾವ ಥರ ಲೆಕ್ಕ ಸಿಗತ್ತಾ? ನೋಡಿ ಯಾವ ರೀತಿ ಇದೆ. ಇದು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ತುಂಗಭದ್ರಾ ನದಿಯ ದಡದ ಮೇಲೆ ಇರ್ತಕ್ಕಂಥ ಅಳಸ್ಬಾಳು ಗ್ರಾಮ ಕೆಳಗಡೆ ಇಲ್ಲಿ ನೆಟ್ಟಿರ್ತಕ್ಕಂಥ ಸಸಿಗಳು ಅರಣ್ಯ ಇಲಾಖೆಯವರು ಇಡೀ ಮುಂಚಿತವಾಗಿ ನಾವು ಸಲಹೆ ನೀಡಿದ್ವಿ. ಸರ್ ಬೇಡ, ಈ ಭಾಗದಲ್ಲಿ ನೀವು ಸಸಿ ನೆಡೋದು ಬೇಡ, ಮಳೆ ಬಂದರೆ ಕೊಚ್ಕೊಂಡು ಹೋಗುತ್ತೆ, ನೀವು ನೆಟ್ಟಂಥ ಸಸಿಗಳು ಮರಗಳಾಗಲ್ಲ, ದಯವಿಟ್ಟು ಇಂಥ ಒಂದು ಜಾಗದಲ್ಲಿ ಈ ಸಸಿಗಳನ್ನು ನೆಡಬೇಡ್ರಿ, ನೆಡುವಂಥ ಜಾಗದಲ್ಲಿ ನೆಡ್ರಿ. ಆದರೆ ಈ ಅರಣ್ಯ ಇಲಾಖೆ ನೋಡಿರಿ ಇಂಥ ಜಾಗನ ಆಯ್ಕೆ ಮಾಡ್ಕೊತಾರೆ. ಇಲ್ಲ ಅಂದರೆ ಆ ಲೈಟ್ ಕಂಬ ನೋಡಿರಿ, ಲೈನು ಮುಂಚೆನೇ ಹೋಗಿರುತ್ತೆ, ಆ ಲೈನ್ ಕೆಳಗಡೆ ಇವ್ರು ಸಸಿ ನೆಡ್ತಾರೆ. ನಾಳೆ ದಿನ ಆ ಲೈನ್ನವರು ಆ ಸಸಿಗಳನ್ನು ಮರಗಳಾಗೋದ್ರಾಗೆ ಕಟ್ ಮಾಡ್ತಾರೆ, ನಮ್ಮ ಲೈನ್ ಮೇಲೆ ಬಂತು ಅಂತ. ಲೈನು ಮುಂಚಿತವಾಗಿ ಹೋಗಿರುತ್ತೆ, ಇವರು ಅದನ್ನು ನೋಡ್ಬೇಕು ತಾನೆ. ಲೈನಿನ ಕೆಳಗಡೆ ಹಚ್ಚಬೇಕು ಅಥವಾ ನಾವು ಬೇರೆ ಕಡೆ ಹಚ್ಚಬೇಕು ಅಥವಾ ಲೋಕೋಪಯೋಗಿ ಇಲಾಖೆಯರಿಗೆ ಕೇಳಬೇಕು, ಬೆಸ್ಕಾಂ ಇಲಾಖೆಯರಿಗೆ ಕೇಳಬೇಕು, ಎಲ್ಲರದ್ದು ಕೇಳಿ ಒಂದು ನಿರ್ಧಾರಕ್ಕೆ ಬಂದು ಸಸಿ ನೆಡಬೇಕು. ಇವ್ರು ಹಂಗೆ ಮಾಡಲ್ಲ, ನೆಡ್ಕೊಂತ ಹೋಗ್ತಾರೆ, ಪ್ರತಿ ವರ್ಷ ನೆಡ್ತಾರೆ. ಅವು ಮರಗಳಾಗೋಕ್ಕಿಲ್ಲ. ಮತ್ತು ಇವನ್ನೆಲ್ಲ 3 ವರ್ಷದ ತನಕ ನಿರ್ವಹಣೆ ಮಾಡಬೇಕು ಅಂತಿರತ್ತೆ. ಎಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಅವು ಎದುರೇ ತಾನೆ. ನೋಡಿ, ಇದು ನಾವು ನೈಜವಾಗಿ ತೋರಿಸ್ತಾ ಇದ್ದೀವಿ. ಇದು ದಾವಣಗೆರೆ ಜಿಲ್ಲಾ ಅರಣ್ಯ ಇಲಾಖೆಯವರ ಒಂದು ನಿರ್ಲಕ್ಷ್ಯ ಯಾವ ರೀತಿ ಇದೆ ಅಂತ ನೋಡಿರಿ. ನದಿಯಲ್ಲಿ ಯಾವ ರೀತಿ ಸಸಿಗಳು ಮುಳುಗೋಗಿದ್ದಾವೆ, ಇನ್ನೂ ಹತ್ತಲ ಮುಂದಿದ್ದಾವೆ, ಕಾಣುತ್ತಾ ಇಲ್ಲ. ನದಿ ಇಳಿದಾಗ ಗೊತ್ತಾಗತ್ತೆ. ಈ ಭಾಗದಲ್ಲಿ ತೋರಿಸ್ತಾ ಇದ್ದೀವಿ. ಇದು ಅರಣ್ಯ ಇಲಾಖೆಯವರು ಬೇಜವಾಬ್ದಾರಿತನೋ ಅಥವಾ ಅವರು ಭ್ರಷ್ಟಾಚಾರ ನಡೆಸಲಿಕ್ಕೋಸ್ಕರ ಇಂಥ ಪ್ರದೇಶಗಳನ್ನು ಆಯ್ಕೆ ಮಾಡ್ಕೊತಾರೆ ಒಂದು ಗೊತ್ತಾಗಲ್ಲ. ಒಟ್ಟಾರೆಯಾಗಿ ಅರಣ್ಯ ಇಲಾಖೆಯಲ್ಲಿ ಸಸಿ ನೆಡೋ ವಿಚಾರದಲ್ಲಿ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ನಡೀತಿರೋದಂತೂ ಸತ್ಯ.